ವಿಧಾನಸಭೆಯಲ್ಲಿ ಕಾಲ್ತುಳಿತ ಕೇಸ್ ಪ್ರಸ್ತಾಪ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕಿಚಾಯಿಸಿದ್ದಾರೆ ಆರ್ ಅಶೋಕ್. ವಿಧಾನಸೌಧ ಕಾರ್ಯಕ್ರಮದ ಬಳಿಕ ಸ್ಟೇಡಿಯಂಗೆ ಬನ್ನಿ ಅಂದಿದ್ಯಾರು? ಮೋಸ್ಟ್ ಪವರ್ಫುಲ್ ನಾಯಕ ಡಿಸಿಎಂ ಡಿಕೆಶಿಯೇ ಹೇಳಿದ್ದು. ವಿಜಯೋತ್ಸವದ ಕ್ಷಣದ ಮಾಹಿತಿ ಪಡೆದುಕೊಳ್ತಾ ಇದ್ದ ಡಿಕೆ ಶಿವಕುಮಾರ್ ಅಷ್ಟು ಕೆಪಾಸಿಟಿ ಡಿಕೆಶಿಗಿದೆ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಈ ವೇಳೆ ಮಧ್ಯ ಪ್ರವೇಶ ಮಾಡಿದಂತಹ ಡಿಸಿಎಂ ಡಿಕೆಶಿ ನಿಮ್ಮವರು ಮಾಡಿದ್ದ ಟ್ವೀಟ್ ಬಗ್ಗೆಯೂ ಹೇಳಿ ಅಂತ ಹೇಳಿ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಲೇಟ್ ಅಂತ ಅವ್ರು ಹೇಳಿದ್ರು. ನೀವು ಲೇಟು, ಅವ್ರು ಮುಂಚೆನೇ ಹಾಕೊಂಬಿಟ್ಟವ್ರೆ, ಇದೆಲ್ಲ ಐತೆ ಅಂತ ನೀವು ಲೇಟಾಗಿ ಹೇಳ್ತಾ ಇದ್ದೀರಾ ಅಂತ ಕಂಡಮ್ ಮಾಡಬೇಕು ಅಂತ ಇದ್ದಂಗಿಲ್ಲ ಅವರು. ಇದು ಫಸ್ಟ್ ಎವಿಡೆನ್ಸ್ ಕೊಟ್ಟೆ ನಾನು, ಇದು ಎರಡನೇ ಎವಿಡೆನ್ಸು ಸರ್ಕಾರದ ಪಾತ್ರ. ನಾನು ಇಲ್ಲಿಂದನೇ ಎಲ್ಲರಿಗೂ ಮನವಿ ಮಾಡುತ್ತಿದ್ದೇನೆ, ಮಿಸ್ಟರ್ ಡಿ ಕೆ ಶಿವಕುಮಾರ್, ಇಲ್ಲಿಂದಲೇ ನಾನು ಮನವಿ ಮಾಡುತ್ತಿದ್ದೇನೆ, ದಯವಿಟ್ಟು ಯಾರು ಏರ್ಪೋರ್ಟಿಗೆ ಬರಲು ಹೋಗಬೇಡಿ. ಬಹಳ ಟ್ರಾಫಿಕ್, ಬಹಳ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನೀವು ಸೀದಾ ವಿಧಾನಸೌಧದ ಸ್ಟೆಪ್ ಮೇಲೆ ಬಂದ್ಬಿಡ್ರಿ, ವಿಧಾನಸೌಧಕ್ಕೆ ಬಂದ್ಬಿಡಿ, ಯಾರು ಏರ್ಪೋರ್ಟ್ಗೆ ಬರಬೇಡಿ. ಗುಡ್ ಸಜೆಷನ್. ಅವರಿಗೆ ಗೌರವ ಸಲ್ಲಿಸುವ ಕೆಲಸ ಮಾಡುತ್ತೇವೆ. ಅದಾದ ಮೇಲೆ ಸ್ಟೇಡಿಯಂಗೆ ಬನ್ನಿ. ಅದಾದ ಮೇಲೆ ನಂದಲ್ಲ ನನಗೆ ಗೊತ್ತೇ ಇಲ್ಲ ಅಂತಾರೆ, ಅದು ಹೇಳ್ತೀನಿ ಆಮೇಲೆ. ಅದಾದಮೇಲೆ ಸ್ಟೇಡಿಗೆ ಬನ್ನಿ. ಯಾರು ಹೇಳಿದವರು? ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮೋಸ್ಟ್ ಪವರ್ಫುಲ್ ಆ್ಯಂಡ್ ಎಫಿಷಿಯಂಟ್, ಅವ್ರು ಹೇಳ್ತಾರೆ. ಅಂದರೆ ಇಲ್ಲಿ ನೀವು ಗಮನಿಸಬೇಕಾಗಿರೋವಂಥದ್ದು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿ ಕ್ಷಣಕ್ಕೂ ಎಲ್ಲ ಮಾಹಿತಿಯನ್ನು ತಗೊತಾ ಇದ್ರು, ಪಡೆಯುವಂಥ ಕೆಪಾಸಿಟಿ ಅವ್ರಿಗಿತ್ತು ಎಂಟೈರ್ ಈ ಒಂದು ಎಪಿಸೋಡಲ್ಲಿ. ಮತ್ತು ಇಲ್ಲಿ ಪ್ರಮುಖವಾಗಿ ನಮ್ಮ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು, ಅವ್ರು ಪದೇ ಬೀಳ್ತಾರೆ, ನನಗೆ ಸ್ಟೆಪ್ಸ್ ಅಷ್ಟೇ, ನನಗೆ ಸ್ಟೇಡಿಯಂ ಗೊತ್ತಿಲ್ಲ ಅಂತ, ಸಂಬಂಧವಿಲ್ಲ ಅಂತ ಹೇಳ್ತಾ ಇರ್ತಾರೆ. ಕುನ್ನಾ ಆಯೋಗದಲ್ಲೂ ಹಂಗೆ ಬರ್ಸ್ಕೊಂಡಿದ್ದಾರೆ, ಕುನ್ನಾ ಆಯೋಗ ರಿಪೋರ್ಟ್ ಕೊಟ್ಟಿದ್ದಾರೆ, ಅದರಲ್ಲೂ ಹಂಗೆ ಬರ್ತಾರೆ. ಸನ್ಮಾನ್ಯ ಶಿವಕುಮಾರ್ ಅವರು ವಿಧಾನಸೌಧ ಕಾರ್ಯಕ್ರಮಕ್ಕೆ ಬಳಿಕ ಸ್ಟೇಡಿಯಂ ಬನ್ನಿ ಅಂತ ಯಾಕೆ ಹೇಳಿದ್ರು? ವೈ? ಸ್ಟೇಡಿಯಂ ಕಾರ್ಯಕ್ರಮ ಸರ್ಕಾರದ ಅಲ್ಲ, ಗೊತ್ತಿಲ್ಲ, ನಾನು ನೋಡಿಲ್ಲ ಅಂತ ಹೇಳಿದ್ಮೇಲೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸ್ಟೇಡಿಯಂಗೆ ಬನ್ನಿ ಅಂತ ಯಾಕೆ ಹೇಳಿದ್ರು? ಅಲ್ಲ, ಸ್ಪೀಕರ್ ಹಿಂದೆ ಹೇಳಿದ್ರು, ಸಿಎಂ ಮಾತಾಡುವಾಗ, ಅಪೋಸಿಷನ್ ಲೀಡರ್ ಮಾತಾಡುವಾಗ ಯಾರು ಮಾತಾಡಬಾರದು ಅಂತ ಹೇಳಿದ್ದಾರೆ. ಮಾತಾಡಲ್ಲ. ಸಿಎಂ ಅವ್ರು ಎಷ್ಟು ಡಿಸೆಂಟ್ ಆಗಿ ಹೇಳ್ತಾರೆ ನೋಡಿ. ಮಧ್ಯದಲ್ಲಿ ಕೇಳ್ತಾ ಇದ್ರಲ್ಲ, ಅಸಮರ್ಥ ಹೋಮ್ ಮಿನಿಸ್ಟರ್ ಅಂತ. ಯಾರನ್ನ? ನಿಮ್ ಪಾರ್ಟಿಯವರು ಮಧ್ಯದಲ್ಲಿ ಅವ್ರ ದಿನ ಬಂದಿಲ್ಲಲ್ಲ, ಅವ್ರು ಬಂದಾಗ ಅವ್ರು ಹೇಳ್ತೀನಿ ನಿಮ್ ಟ್ವೀಟ್ ಅಲ್ಲ. ಈಗ ವರ್ಷಗಳಿಂದ ಉತ್ತರ ಕೊಡೋದು ಯಾರು? ನೀವು ಮಾಡಿದೆ. ಆದರೆ ತೆರೆದ ಬಸ್ಸಿನಲ್ಲಿ ಆಟಗಾರ ವಿಜಯೋತ್ಸವ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಇದು ಪರಮೇಶ್ವರ್ ಅವರು ತಾವೊಬ್ಬ ಅಸಮರ್ಥ ಮತ್ತು ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿದಂತ ನೀವು ಟ್ವೀಟ್ ಮಾಡಿದ್ರಲ್ಲ, ಅದನ್ನು ಸ್ವಲ್ಪ ಹೇಳ್ಕೊಬೇಡಿ. ತಮ್ಮ ನೆಚ್ಚಿನ ಆಟಗಾರರನ್ನ ಅತಿ ಎತ್ತರದಿಂದ ಕಾಣಬೇಕೆಂಬ ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳು ಈ ಸಂಭ್ರಮವನ್ನ ಕಲ್ಲು ಹಾಕಿದ್ದ ಪರಮೇಶ್ವರ್ ಅಂತ ಪಾಪ ಇವರು. ನಾನು ಹೇಳ್ತೀನಿ ಇವತ್ತು